ದರ್ಶನ್ ಅವ್ರ ಅಭಿಮಾನಿ ಆಗಿದ್ದೆ. ಆದರೆ ಈ ಪ್ರಕರಣ ಆದಮೇಲೆ ಒಂದು ತಿಂಗಳಿಂದ ಅವ್ರದ್ದು ಏನೂ ಅಪ್ಡೇಟ್ಗಳು ಸಿಗ್ತಾ ಇಲ್ಲ, ಏನಾಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ಆದರೆ ಈ ಪ್ರಕರಣ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಮುಜುಗರ ತರಿಸುತ್ತೆ. ಸ್ವತಃ ನಾನೇ ಅಭಿಮಾನಿ ಆಗಿದ್ರು ಈ ವಿಚಾರ ಬೆಳಕಿಗೆ ಬಂದಮೇಲೆ ನಮಗೆ ಒಂಥರ ಮುಜುಗರ ಆಗುತ್ತೆ. ನಾವು ಇಷ್ಟಪಟ್ಟು ನಟ ಹಿಂಗೆ ಮಾಡಿದ್ನಲ್ಲ ಅಂತ. ಆದರೆ ಅದೇನು ತಪ್ಪಿತಸ್ಥ ಅಲ್ಲ ಅಂತಂದರೆ ದರ್ಶನ್ ಅವ್ರು ಹೊರಗಡೆ ಬಂದರೆ ನಾವು ನಿಜವಾಗ್ಲೂ ಮತ್ತೆ ಅಭಿಮಾನಿ ಆಗ್ತೀವಿ, ಮತ್ತೆ ಅವ್ರನ್ನ ನಾವು ಇಷ್ಟಪಡ್ತೀವಿ, ಮತ್ತೆ ತೆರೆ ಮೇಲೆ ಅವ್ರನ್ನ ಏನೂ ಇಲ್ಲೇ ಥರ ನೋಡ್ತೀವಿ. ಆದರೆ ದರ್ಶನ್ ಅವ್ರು ಆದಷ್ಟು ಬೇಗ ಬರಲಿ. ಅಕಸ್ಮಾತ್ ತಪ್ಪಿತಸ್ಥರಾಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಲಿ. ಹಾಗೂ ಇದರಿಂದ ಸ್ವಲ್ಪ ನಾವೆಲ್ಲ ಅಭಿಮಾನಿಗಳು ನಾವು ಒಳ್ಳೆದಕ್ಕೆ ಮಾತ್ರ ಬೆಂಬಲಿಸೋಣ. ಅವ್ರ ಜೊತೆ ಒಳ್ಳೆದಕ್ಕೆ ಯಾವಾಗಲೂ ಸದಾ ಕೈ ಜೋಡಿಸೋಣ. ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವಿಚಾರಗಳು ತುಂಬಾನೇ ಇದಾವೆ. ಯಾಕೆಂದ್ರೆ ನಾವು ಅವ್ರಿಗೆ ತುಂಬಾ ಹತ್ರದಿಂದ ನೋಡಿದೀವಿ ಸರ್. ಆಕ್ಚುಲಿ ನಮ್ದು ಸ್ವಂತ ಊರು ಬಂದು ಮೈಸೂರು. ನಮ್ದು ಅವ್ರ ಏರಿಯಾಗೂ ನಮ್ಮ ಏರಿಯಾಗೂ ತುಂಬಾ ಹತ್ರದಲ್ಲಿ ಇರೋದು. ಯಾಕೆಂದ್ರೆ ನಾವು ತುಂಬಾ ಹತ್ರದಿಂದ ನೋಡಿದೀವಿ. ದರ್ಶನ್ದು ಬಗ್ಗೆ ಹೇಳ್ಬೇಕಂದ್ರೆ ಅವರು ಈ ತರ ಮಾಡುವಂತ ವ್ಯಕ್ತಿನೇ ಅಲ್ಲ. ಅವ್ರು ಏನಂದ್ರೆ ಕೆಲವರು ಸ್ನೇಹಿತರುಗಳು ಸವಾಸ ಮಾಡಿ ಮತ್ತೆ ಪವಿತ್ರಗಳು ಸವಾಸ ಮಾಡಿ ಈ ರೀತಿ ಆಗಿದೆ ಅಷ್ಟೇನೆ ಹೊರತು ಅವ್ರ ಮನ್ಸಿಚ್ಛೆ ಅಂತ ಯಾವುದೇ ಕಾರಣಕ್ಕೂ ಅವ್ರು ಮಾಡಿಲ್ಲ ಸರ್. ಅದಂತೂ ಮಾತ್ರ ನಾವು ಅಭಿಮಾನಿಗಳಾಗಿ ಇದನ್ನ ಮಾತ್ರ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಒಂದ್ ತಿಂಗಳಾಯ್ತು ಹೋಗಿ ಅಂತ ಇದೆ ಸರ್. ಅವ್ರು ಸವಾಸಗಳು ಮಾಡಿ ಈ ರೀತಿ ಎಲ್ಲ ಆಗಿದೆ. ಅವ್ರದ್ದು ಮೇಯ್ನ್ ಆಗಿ ಪವಿತ್ರಗೌಡ ಸವಾಸ ಬಿಡ್ಬೇಕು. ಅವ್ರ ಜೊತೆಲಿರುವಂತ ಸ್ನೇಹಿತರುಗಳ ಸವಾಸಗಳನ್ನ ಬಿಟ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಮುಂದಕ್ಕೆ ಜೀವನ ತುಂಬಾ ಚೆನ್ನಾಗಿದೆ ಸರ್. ದರ್ಶನ್ ಬಗ್ಗೆ ನಾವು ಒಂದು 20 ವರ್ಷದಿಂದ ಅಭಿಮಾನಿ. ಅವರು ಫಿಲ್ಮ್ಗಳನ್ನ ತುಂಬ ನೋಡಿದ್ದೀವಿ, ತುಂಬ ಅವ್ರ ಮೇಲೆ ಗೌರವ ಇಟ್ಟಿದ್ದೀವಿ. ಏನಪ್ಪ ಅಂದರೆ ಅವ್ರ ಇತ್ತೀಚೆಗೆ ಸಂಘ ಸವೆಸ ತಪ್ಪಾಗಿದೆ, ಬಟ್ ಸ್ನೇಹಿತರ ಸವೆಸ ಮಾಡಿ ಅವ್ರೇನು ಮಾಡಿದ್ದಾರೆ ತಪ್ಪಾಗಿದೆ. ಪವಿತ್ರ ಗೌಡದಿಂದ ಅವ್ರೇನಾಗಿದೆ ಅವಮಾನಕ್ಕೆ ಈಡಾಗಿದ್ದಾರೆ. ಅವ್ರ ಸವೆಸ ಬಿಟ್ಟರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ, ಅಭಿಮಾನಿ ಗೌರವಗಳು ಹೆಚ್ಚಾಗುತ್ತೆ. ಇನ್ನು ದೇವ್ರನ್ನ ನಾವು ಪ್ರಾರ್ಥಿಸ್ತೀವಿ ಏನಂದ್ರೆ ಅವ್ರು ಬೇಗ ಬಿಡುಗಡೆ ಆಗ್ಲಿ, ಫಿಲಂ ಇಂಡಸ್ಟ್ರಿಗೆ ಮತ್ತೆ ಬರ್ಲಿ, ದೇವರು ಅವರನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವೇನ್ ಮಾಡ್ತೀವಿ, ದೇವ್ರನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅದು ಏನಪ್ಪಾ ಅಂದ್ರೆ ಸವೇಶ್ ದೋಸ ಅವ್ರಾಗಿದೆ, ಅವ್ರು ಏನ್ ಮಾಡಿಲ್ಲ. ಸವೇಶ್ ದೋಸ ಏನಾಗಿದೆ ಆತರ ಮಾಡಿದ್ದಾರೆ. ಪವಿತ್ರ ಗೌಡನ ಸವೇಶ ಬಿಟ್ರೆ ಅವರು ಮುಂದೆ ಫ್ಯೂಚರ್ ಇನ್ನೂ ಚೆನ್ನಾಗಿರ್ತದೆ, ಅಭಿಮಾನಿಗಳಿಗೂ ಗೌರವ ಇನ್ನೂ ಹೆಚ್ಚಾಗುತ್ತೆ ಸರ್. ಈಗ ಸಾಮಾನ್ಯ ಪ್ರಜೆಗೂ ಒಂದೇ ನ್ಯಾಯ. ಫಿಲಮ್ ಆ್ಯಕ್ಟ್ರೇ ಆಗಲಿ, ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ, ಎಲ್ಲರಿಗೂ ಸಾಮಾನ್ಯವಾಗಿ ನ್ಯಾಯ ದೊರಕಲೇಬೇಕು. ಈ ಕಾನೂನು ಮುಖಾಂತರ ಏನು ನಡೆಯುತ್ತೆ, ತನಿಖೆ ನಡೀತಾ ಇದೆ, ಈಗ ಒಂದು ತಿಂಗಳಾಗಿರ್ಬೋದು. ಆ ತನಿಖೆಯಲ್ಲಿ ಅವರು ನಿರ್ದೋಷಿ ಅಂತಿದ್ರೆ ಕಾನೂನು ರೀತಿಯಲ್ಲಿ ನಿರ್ದೋಷಿಯಾಗಿ ಪ್ರೂವ್ ಆಗುತ್ತೆ. ಇಲ್ಲ ಅಂದರೆ ಶಿಕ್ಷೆ ಮಾಡಿದರೆ ಎಂಥ ಮನುಷ್ಯ ಆದ್ರೂ ಶಿಕ್ಷೆ, ಕಾನೂನು ಮುಂದೆ ಯಾರೂ ದೊಡ್ಡವರಿಲ್ಲ. ಶಿಕ್ಷೆ ಆಗೋದಾದರೆ ಹಾಗೇ ಆಗುತ್ತೆ. ಅಲ್ಲಿವರೆಗೂ ಕಾದು ನೋಡಬೇಕು. ಯಾಕೆ ತನಿಖೆ ಇರೋದ್ರಿಂದ ನಾವೇನು ಸಾರ್ವಜನಿಕರಾಗಿ ಏನು ಮಾತಾಡೋಕ್ಕಾಗಲ್ಲ. ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಜೈಲಲ್ಲಿ ಮನೆಯಿಂದ ಊಟ ಬೇಕು ಅಂತಿದ್ದಾರೆ. ಸರ್, ಅದು ಪ್ರತಿಯೊಬ್ಬರೂ ಈಗ ಯಾರೇ ಶಿಕ್ಷೆಗೆ ಒಳಪಡಿಸಿದ್ರು ಅಲ್ಲಿ ಕಾನೂನುಬದ್ಧವಾಗಿ ಏನು ಊಟ ಸೇರಬೇಕಾಗುತ್ತೆ. ಇವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಇವರು VIP ಅಂತ ಏನಾದ್ರು ಮಾಡೋರು, ಚೇಂಜಸ್ ಮಾಡೋರು ಮಾಡ್ಬೋದೇನೋ, ಅದು ನಮಗೆ ಗೊತ್ತಿಲ್ಲ. ಎಲ್ಲ ಸಾರ್ವಜನಿಕರಿಗೆ, ಕೈದಿಗಳಿಗೆ ಏನು ಊಟ ಕೊಡ್ತಾರೆ ಎಲ್ಲರಿಗೂ ಅದೇ ಕೊಡೋದು. ಅದು ಅಡ್ಜಸ್ಟ್ ಆಗಲ್ಲ ಅಂದರೆ ಬೇರೆ ವ್ಯಕ್ತಿಗಳು ಸಾರ್ವಜನಿಕ ಅರ್ಜಿ ಹಾಕ್ತವ್ರಿಗೆಲ್ಲ ಕೊಟ್ಬಿಡ್ತಾರೆ ಅವರು. ಆ ಥರ ಪ್ರಾವಿಷನ್ನು ಎಲ್ಲರೂ ಇನ್ನೂ ಸಮಾನತೆ ಕಾನೂನಿಗೇನಿದೆ ಅದೇ ಪಾಲಿಸಿದ್ರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಭಾಳಷ್ಟು ನಿಕಟ ಸಂಪರ್ಕ ಉಳ್ಳವರಾಗಿ, ಭಾಳಷ್ಟು ನಮಗೂ ಕೂಡ ಅವ್ರನ್ನ ಬಿಟ್ಟು ಹಲವಾರು ಮಹಿಳಾ ಅಭಿಮಾನಿಗಳಂತೂ ಸಾಕಷ್ಟು ಜನ ದೂರವಾಣಿ ಕರೆ ಮಾಡುವ ಮೂಲಕ ಮತ್ತು ಭೇಟಿಯಾದಾಗೆಲ್ಲ ಭಾಳಷ್ಟು ದುಃಖ ತಪ್ಪಿತರಾಗಿದ್ದಾರೆ. ಸೊ ಆದಷ್ಟು ಬೇಗ ಅವರು ನಿರ್ದೋಷಿಯಾಗಿ ಹೊರಬರಬೇಕು. ಯಾಕೆಂತಂದರೆ ಸಾಕಷ್ಟು ಜನ ಅವರ ಕೋಟ್ಯಾಂತರ ಅಭಿಮಾನಿಗಳಿಗೆ ಈಗಲೂ ಕೂಡ ಎಷ್ಟೋ ಜನರಿಗೆ ಸರಿಯಾದ ಊಟ ಮಾಡ್ತಿಲ್ಲ, ಕೆಲವರು ನಿದ್ರೆ ಮಾಡ್ತಿಲ್ಲ. ಸೊ ಅವರೆಷ್ಟು ವ್ಯಥೆ ಪಡ್ತಾ ಇದ್ದಾರೋ ಅದು 2ರಷ್ಟು ವ್ಯಥೆನ ಅಭಿಮಾನಿಗಳು ಪಡ್ತಾ ಇರೋದ್ರಿಂದ ಸೊ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಅವರು ನಿರ್ದೋಷಿಯಾಗಿ ಹೊರಬರಲಿ ಅಂತ. ಯಾಕೆಂದರೆ ಈ ನೆಲದ ಕಾನೂನಿನ ಬಗ್ಗೆ ಮತ್ತು ಈ ನೆಲದ ಒಂದು ಏನು ಇದು ಸಂವಿಧಾನದ ಬಗ್ಗೆ ನಮಗೆ ಭಾಳಷ್ಟು ಗೌರವ ಇರೋದ್ರಿಂದ, ಸೊ ಅಷ್ಟೇ ನಂಬಿಕೆ, ಅಷ್ಟೇ ಅಚಲವಾದಂಥ ನಂಬಿಕೆ ನಮಗೆ ದರ್ಶನ್ ಅವ್ರ ಮೇಲೂ ಇರೋದ್ರಿಂದ ಸೊ ಅವರು ಆದಷ್ಟು ಬೇಗ ನಿರ್ದೋಷಿಯಾಗಿ ಬರ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 100%. ಯಾಕೆಂತಂದರೆ ಅವರು ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸುವಂಥ ವ್ಯಕ್ತಿತ್ವ ಅಲ್ಲ. ಹತ್ರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಇದರಲ್ಲಿ ಏನೋ ಒಂದಷ್ಟು, ಏಕೆಂದರೆ ದೇವರು ಯಾರನ್ನೂ ಬಿಟ್ಟಿಲ್ಲ, ಸಾಕಷ್ಟು ಜನರನ್ನ ಪರೀಕ್ಷೆಗೆ ಒಳಪಡಿಸ್ತಾನೆ. ಅದರಲ್ಲಿ ಇವಾಗ ಅವ್ರಿಗೆ ಪರೀಕ್ಷೆ ಕಾಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪರೀಕ್ಷೆಯಲ್ಲಿ ಅವರು 100% ಗೆದ್ದು ಬರ್ತಾರೆ. ಅಲ್ಲ, ಅಭಿಪ್ರಾಯ ಅಂತಂದರೆ ಕಾನೂನು ಮುಂದೆ ದರ್ಶನ್ ಆಗಲಿ, ಯಾವುದೇ ರಾಜಕಾರಣಿ ಆಗಲಿ, ಸಾಮಾನ್ಯ ಜನ ಆಗಲಿ, ಎಲ್ರಿಗೂ ಕಾನೂನು ಒಂದೇ. ಇಲ್ಲಿ ದರ್ಶನ್ ಅಂತ ಬರೋದಿಲ್ಲ. ಇಲ್ಲಿ ತಪ್ಪು ಮಾಡಿದ್ರೆ ಅದು ಎಂಥ ವ್ಯಕ್ತಿ ಆದ್ರೂ ಕಾನೂನಿಗೆ ತಲೆ ಬಾಗಲೇಬೇಕು, ಸಂವಿಧಾನಕ್ಕೆ ತಲೆ ಬಾಗಲೇಬೇಕು. ಆ ನಿಟ್ಟಿನಲ್ಲಿ ಕಾನೂನು ಪರ ಏನವರು ಒಂದು ತಿಂಗಳಿದ್ದಾರೋ
ಅವರು ಅದು ಸೂಕ್ತವಾಗಿ ಅದು ಕಾನೂನು ಮೊರೆಗೆ ಹೋಗಿ ಕಾನೂನಿಂದ ಅವರಿಗೆ ಬೇಲ್ ಯಾವಾಗ ಸಿಗುತ್ತೋ ಅದನ್ನು ಕಾನೂನು ಪರನೇ ಹೋಗಬೇಕು. ಇಲ್ಲಿ 1 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ, 6 ತಿಂಗಳಾಗುತ್ತೆ, 3 ದಿನ ಆಗುತ್ತೆ ಅನ್ನೋದೆಲ್ಲ ಏನಿಲ್ಲ ಇಲ್ಲಿ. ಸೊ ಇಲ್ಲಿ ಅರ್ಥ ಆಗೋದೇನು ಅಂತಂದರೆ ಎಲ್ಲರಿಗೂ, ಇಡೀ ಭಾರತದಲ್ಲಿರೋ ಎಲ್ಲರಿಗೂ ಕಾನೂನು ಈಸ್ ಅಲ್ಟಿಮೇಟ್, ಸಂವಿಧಾನ ಅಲ್ಟಿಮೇಟ್. ತಪ್ಪು ಮಾಡಿದ್ರೆ ಅದು ಎಂಥ ವ್ಯಕ್ತಿಗಳಾಗಿರಲಿ, ಕಲಾವಿದರಾಗಿರಲಿ, ಪ್ರತಿಯೊಬ್ಬರಿಗೂ ಶಿಕ್ಷೆ ಅನ್ನೋದಿರುತ್ತೆ, ಆ ಟರ್ಮ್ ಇರುತ್ತೆ. ಆ ಟರ್ಮ್ನಲ್ಲಿ ಅವರು ಅದನ್ನ ಸಾಬೀತುಪಡಿಸಿ ಬೇಲ್ ತೊಗೊಂಡು ಆ ಪ್ರೊಸೀಜರ್ ಏನಿರುತ್ತೋ ಆ ಪ್ರೊಸೀಜರ್ ಮುಖಾಂತರ ಸಹಜವಾಗಿ ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ಅದು 1 ತಿಂಗಳಾಗಿದೆ ಅನ್ನೋದಕ್ಕಿಂತ ಕಾನೂನು ಪರ ಅದು ಯಾವಾಗ ಅವ್ರಿಗೆ ಅದು ಸೂಕ್ತವಾಗಿ ಆ ಒಂದು ಬೇಲ್ ಸಿಗುತ್ತೋ ಅಲ್ಲಿವರೆಗೂ ಪ್ರತಿಯೊಬ್ಬರು ಕಾಯಲೇಬೇಕು. ಇದು ಸಂವಿಧಾನ. ಭಾರತದಲ್ಲಿ ಎಲ್ರಿಗೂ ಒಂದೇ, ಅದು ನಟರಾಗಲಿ, ನಟಿಯರಾಗಲಿ, ರಾಜಕಾರಣಿಗಳಾಗಲಿ, ಎಂಥ ಪ್ರಭಾವಿಗಳಾಗಲಿ, ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿ ಆದ್ರೂ ಕಾನೂನು ಒಂದೇ. ಸೊ ಆ ನಿಟ್ಟಿನಲ್ಲಿ ಏನಿದೆಯೋ ಅದು ನ್ಯಾಯ ಕರೆಕ್ಟ್ ಆಗಿದೆ. ದರ್ಶನ್ ಸಾಬ್ ಒಳ್ಳೆತನ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಟಿ ವಿಯಲ್ಲಿ ತೋರಿಸ್ತಾರೆ, ಆಮೇಲೆ ಮೈಸೂರಲ್ಲಿ ಆಗಿರ್ಬೋದು, ಮಂಡ್ಯದಲ್ಲಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತಲ್ಲಿ ಅಭಿಮಾನ ಯಾವ ಥರ ವೇಟ್ ಮಾಡ್ತಾ ಇದ್ದಾರೆ ದರ್ಶನ್ ಬರಲಿ ಅಂತಂದು, ಅಷ್ಟು ಕಾಯ್ತಾರೆ. ಗದಿನಲ್ಲಿ ನಾವು ವೇಟ್ ಮಾಡ್ತಾ ಇದ್ದೇವೆ. ಅಷ್ಟು ಭಾಳ ಇದಾಗಿದೆ ನಮಗೆ. ದಯವಿಟ್ಟು ದರ್ಶನ್ ಸರ್ ಏನೇ ತಪ್ಪು ಮಾಡಿದರು, ಮಾಡಿರೋ ಬಿಟ್ಟರೆ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಅದೇನೇ ಆಗಲಿ, ದಯವಿಟ್ಟು ಹೊರಗೆ ಬರಲಿ ಅಂತ ನಮ್ಮೊಂದು ಆಸೆ ಇದೆ. ಹಿಂದಕ್ಕೊಮ್ಮೆ ರಾಬರ್ಟ್ ರಿಲೀಸ್ ಆಗ್ಬೇಕಾದ್ರೆ ಅವ್ರು ಬರ್ಬೇಕಾದ್ರೆ ಲಾಜು ಮುಂಚೆಗೆ ಸೈಡ್ ನಿಂತು ಪಲಾವು ತರಿಸಿ ಅಲ್ಲೇ ಎಲ್ಲರೂ ಪಬ್ಲಿಕ್ ಭಾಳ ಗದ್ದಲಾಗುತ್ತೆ ಅಂತಂದು ರೋಡಲ್ಲಿ ತಿಂದಾರೆ ಸರ್ ನಮ್ಮ ಬಾಸು. ಒಂದು 40 ಮಂದಿ ಸೇರಿ ಪಲಾವ್ ತಿಂದು ಒಳಗೆ ಹೋದ್ರೆ ಮತ್ತು ಭಾಳ ಕಿರಿಕಿರಾಗುತ್ತೆ. ಆ ಥರ ತಿಂದು ವ್ಯಕ್ತಿ ಸರ್. ಈಗ ನಾವೇ ಎಲ್ಲರೂ ಹೊಂಟ್ರೆ ಸಯ್ಯೋ ಡಬ್ಬದಾಗ ಗಾಡಿ ಸೈಡಾಕಿ ಅಲ್ಲೇ ಊಟ ಮಾಡೋಣ ಅನ್ನೋ ವ್ಯಕ್ತಿ ನಾವಿರ್ತೀವಿ ಸರ್. ಅವರು ಸೈಡಲ್ಲಿ ನಿಂತು ಪಲಾವ್ ತಿಂದು ಆಮೇಲೆ ಬಂದಾರೆ ಸರ್. ಅವರು ಅಕ್ಕಿ ಬೇಳೆ ಎಲ್ಲ ಕಳಿಸಿದ್ರು. ಒಮ್ಮೆ ಅಂತೂ ಹೊಳೆಲೂರದಾಗಲ್ಲಿ ಮಳೆ ಬಂದು ಇದಾಗಿತ್ತಲ್ಲ ಸರ್, ಪ್ರವಾಹ ಬಂದಾಗ ತೋಟದ ಕಲ್ಯಾಣಮಠದಲ್ಲಿ ಜನ ಇದ್ದರು. ಜಡ್ಡು ಬಾಂಬ್ ಸರ್, ಪ್ರತಿಯೊಬ್ಬರು ಜಡ್ಡು ಬಾಂಬ್ ಆಯ್ತು, ಎಲ್ಲ ಪ್ರತಿಯೊಂದು ಅವ್ರಿಗೆ ಗುಳಿಗಾಗಿರ್ಬೋದು ಎಲ್ಲ ಆಗಿರ್ಬೋದು ಅಲ್ಲಿಂದ ಕಳಿಸಿದೆ ಸರ್. ತಂದು ಹಾಕಿದ್ದಾರೆ ನಾವೇ ಸರ್. ಬೇಕಾರೆ ಸರ್ ನೋವಾಗತ್ತಲ್ಲ ಸರ್, ಯಾರಾದ್ರೂ ಅಷ್ಟೇ. ಈಗ ಅವ್ರ ಕೂಟ ನಾವು ಮಾತಾಡಿದ್ದೀವಿ ಸರ್, ಅವ್ರ ಕೂಟ ನಿಂತೀವಿ. ಯಾಕಪ್ಪ ಅಂತಂದು ಹೆಗಲ ಮೇಲೆ ಕೈ ಹಾಕ್ತಾರೆ. ಅಂಥವ್ರು ಒಳಗೆ ನಮ್ಗೆ ಅಂತ ನೋವು ಆಗಲ್ವ ಸರ್? ಬಿಡೋ ಕೈ ಮುಗಿತೈತೆ. ದಯವಿಟ್ಟು ಆ ಕೆಲಸ ಮಾಡಬೇಕು. ಏನು ನೋವು ಆಗ್ತಾಯಿದೆ ಸರ್, ಬಿಡುಗಡೆ ಆಗಬೇಕು. ಪ್ರತಿಯೊಬ್ಬರು ಕಾಯ್ತಾಯಿದ್ದಾರೆ. ಗದಿನಲ್ಲಿ ಫುಲ್ ಭಾಳ ಜನ ಗದಗ ಕರ್ನಾಟಕ ತುಂಬ ಕಾಯ್ತಾಯಿದ್ದಾರೆ. ಬಾಸ್ ಬರಲಿ ಅಂತಂದು. ಅವ್ರು ತಪ್ಪು ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ. ದಯವಿಟ್ಟು 18 ತಾರೀಕಿಗೆ ದಯವಿಟ್ಟು ಬರಬೇಕಂದ್ರೆ ಭಾಳ ಆಸೆ ಇದೆ ಸರ್ ನಮಗೆ. ಈಗ ದರ್ಶನ್ ಅವ್ರಿಗೆ ಅರೆಸ್ಟ್ ಆಗಿದೆ ಸರ್, 1 ತಿಂಗಳಾಯ್ತು ಅರೆಸ್ಟ್ ಆಗಿ. ಈಗ ಅದು ರೇಣುಕಾ ಸ್ವಾಮಿ ಅವ್ರು ತಪ್ಪು ಮಾಡ್ರೆ, ದರ್ಶನ್ ತಪ್ಪು ಮಾಡ್ರೆ ಅದು ಇದು ಕೋರ್ಟ್ನೊಳಗೆ ಕೇಸ್ ನಡೆಯಂತೈತಿ. ಅದಾಗ ಯಾರೂ ಸುಮ್ಮನೆ ಹಂಗತ್ತಂತೇಳಿ ಏನು ಮಾಡ್ಕೊಂಡು ಇದು ಮಾಡ್ಕೊಂತ ಸುಮ್ಮನೆ ತಪ್ಪು ಯಾರ್ದೈತಿ ಅವ್ರಿಗೆ. ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ಯಾನ ತಪ್ಪು. ಈಗ ನಮ್ಮನೆ ಹೆಣ್ಮಗಳು ಮೆಸೇಜ್ ಮಾಡಿ ನಾವು ಕೇಳಂಗಿಲ್ಲ. ನಾವು ಆದ್ರೆ ಯಾರಿಗೆ ಒಂದೇಟು ಹೊಡ್ಕೊಂತೀವಿ, ಏನು ಮಾಡ್ತೀವಿ. ಆ ದರ್ಶನ್ ಅವರು ಸ್ವಲ್ಪ ಭಾಳ ದುಡ್ಕ್ಯಾರ ಅಷ್ಟೇ ಇದ್ರೊಳಗೆ. ಆ ದುಡ್ಕಿದ್ದಕ್ಕೆ ಸ್ವಲ್ಪ ಯಾರಿಗಾರ ಸ್ವಲ್ಪ ಇನ್ಫಾರ್ಮ್ ಮಾಡಿದರೆ ಒಬ್ಬರೇ ಕೆಲಸ 18 ಮಂದಿ ಸಿಗೊಂಡ್ರೆ ಒಳಗೆ. ಈಗ ಅವ್ರು 18 ಮಂದಿಗೂ ಪಾಪ ಅವರು ಫ್ಯಾಮಿಲಿ ಎಲ್ಲ ಇರ್ತಾವೆ. ಈಗ ಆದರೆ ಯಾರ ಮನೆಯೊಬ್ಬರು ಅವ್ರ ಅಪ್ಪಾರು ತೀರ್ಕೊಂಡು ಪಾಪ ಯಾರೊಬ್ಬರು ಅರೆಸ್ಟ್ ಆಗ್ಯಾರಂತ ಅವ್ರ ಅಪ್ಪಾರು ತೀರ್ಕೊಂಡು, ಅದು ಅನ್ಯಾಯ ಸರ್. ಈಗ ಅವರು ಯಾರೊಬ್ಬರಿಗೆ ಸಮಸ್ಯೆ ಆಗಿತ್ತು ಅಂತಂದ್ರೆ ಅದನ್ನು ಬಗೆಹರಿಸ್ಕೊಂಡು ಬಟ್ಲಿ ಇವರು ಸುಮ್ಮನೆ ತಮ್ಮ ಇದರಿಂದ ತಾವು ಮಾಡ್ಕೊಂಡ್ರು ಸರ್. ಇದು ಅಪರಾಧ ಯಾರಂತ ಇದಾಗಲಿ ಸರ್. ಕೋರ್ಟು ಎಲ್ಲ ತೀರ್ಮಾನ ಕೊಡೋದೈತೆ. ಅದು ಕೊಟ್ಟಿಂದ ಮುಂದೆ ದರ್ಶನ ತಪ್ಪು ಮಾಡಿ ದರ್ಶನ ಇದಾಗಲಿ, ದರ್ಶನ ತಪ್ಪಿಲ್ಲ ಬಿಡುಗಡೆ ಮಾಡಿ, ಅದಕ್ಕೇನಿಲ್ಲ. ಅಂದರೆ ನಮ್ಗೆ ಹುಚ್ಚ ಅಭಿಮಾನ ನಮ್ಮದು ಡಿ ಬಾಸ್. ಅದಕ್ಕೆ ನಾವು ಕೈ ಮೇಲೆ ಟ್ಯಾಟೋ ಹಾಕ್ಸ್ಕೊಂಡಿದ್ದೀವಿ. ಹೀಗೆ ಬರಲಿ ಅಂತ ಇದು ಮಾಡ್ತಿದ್ದೀವಿ. ಸ್ವಲ್ಪ ಇದಾಗುತ್ತೆ ನಮಗೆ, ಆದರೂ ನಾವು ಅಭಿಮಾನ ನಿಂತರ ನಾವು ಇದನ್ನ ಪಚ್ಚಿ ಹಾಕ್ಸ್ಕೊಂಡಿದ್ದೀವಿ ರೀ. ನಮಗೆ ಭಾಳ ದುಃಖ ಆಗುತ್ತೆ, ಆದರೂ ಸಹಿಸ್ಕೊಂಡು ಹೋಗ್ತಾಯಿದ್ದೀವಿ. ಅವರು ಏನೇ ಮತ್ತು 18ಕ್ಕೆ ಮೊನ್ನೆ 4ನೇ ತಾರೀಕು ಹೇಳಿದರು. ಅವಾಗ ಇದಾಗಲಿಲ್ಲ, ಕೋರ್ಟ್ ಇತ್ತು. ಈಗ 18ಗೆ ಕೋರ್ಟ್ ಐತಲ್ಲ, ಅವಾಗ ಏನೇ ನೋಡ್ಬೇಕು ಕೋರ್ಟಲ್ಲಿ ಬಿಡುಗಡೆ ಆಗ್ಬೇಕಂತಂದು ಇಷ್ಟಪಡ್ತೀವಿ ನಾವು. ನೀವು ಯಾಕೆ ಅಚ್ಚಿ ಹಾಕಿಸ್ಕೊಂಡ್ರಿ? ಅಚ್ಚಿ ಏನಂತ? ಅವರ ಹುಚ್ಚ ಅಭಿಮಾನಿ ನಮ್ಮದು, ಅದಕ್ಕೆ ನಾವು ಟ್ಯಾಟೋ ಹಾಕ್ಸ್ಕೊಳ್ಳಿ. ಅಷ್ಟು ಪ್ರಾಣ. ಆಗಸ್ಟ್ ಬೇಗ ಬಿಡುಗಡೆ ಆಗ್ಬೇಕಂತಂದು ಇಷ್ಟಪಡ್ತೀವಿ ನಾವು. ಯಾವಾಗ ಬರ್ತಾರೋ ಯಾವಾಗಿಲ್ಲ ಅಂತಂದು ಆ ದುಃಖದಲ್ಲಿ ಇದ್ದೇವೆ. ದರ್ಶನ್ ಅವರು ಇವತ್ತಿಗೆ 1 ತಿಂಗಳಾಯಿತು ಜೈಲಲ್ಲಿದ್ದು. ನಮಗೂ ತುಂಬ ಸಂಕಟ ಆಗ್ತಾಯಿದೆ ಅವ್ರು ಒಳಗಿರೋದ್ರಿಂದ. ಆದಷ್ಟು ಬೇಗ ಅವ್ರಿಗೆ ಬೇಲ್ ಸಿಗ್ದು ಹೊರಗೆ ಬರಲಿ ಅಂತೇಳಿ ನಮಗೆ ಆಸೆ ಇದೆ. ಆದಷ್ಟು ಬೇಗ ಅವರು ಹೊರಗಡೆ ಬರಲಿ. ನಾವು ಗದಗಿಂದ ಡಿ ಬಾಸ್ ಅಭಿಮಾನಿಯಾಗಿ ನಾವು ಅವರು ಯಾವಾಗ ಹೊರಗೆ ಬರ್ತಾರಂತ ಕಾಯ್ತಾ ಇದ್ದೀವಿ. ಈಗ ನಾಳೆ ಅದು ಬೇರೆ ಅವ್ರದ್ದು ಶಾಸ್ತ್ರೀಯ ಫಿಲ್ಮ್ ರಿಲೀಸ್ ಇದೆ. ಗದಗಲ್ಲಿ ಬಂದರೆ ನಾವು ತುಂಬ ಸಂಭ್ರಮ ಮಾಡ್ತಿದ್ವಿ. ಬಟ್ ಅವ್ರು ಒಳಗೆ ಇರೋದರಿಂದ ನಮಗೂ ಬೇಸರವಿದೆ. ಸ್ವಲ್ಪ ಆದರೂ ಫಿಲ್ಮ್ ನೋಡ್ತೀವಿ ನಾವು ದರ್ಶನ್ ಅವ್ರ ಅಭಿಮಾನಿಯಾಗಿ. ಅವ್ರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ, ನಮ್ಗೆ ಅದು ತುಂಬ ಖುಷಿ ಆಗುತ್ತೆ. ಸಂಕಟ ನಮಗೂ ತುಂಬ ಆಗ್ತಾಯಿದೆ. ಆದಷ್ಟು ಬೇಗ ಅವರು ಹೊರಗೆ ಬರಲಿ.
ಅವರು ಒಳಗಡೆ ಇದ್ದಿದ್ದು ನಮಗೂ ತುಂಬ ಬೇಸರ ಆಗ್ತಾ ಇದೆ. ಆದಷ್ಟು ಬೇಗ ಹೊರಗಡೆ ಬಂದರೆ ನಮಗೆ ಇಡೀ ಕರ್ನಾಟಕದಲ್ಲೇ ತುಂಬ ಖುಷಿಯಾಗುತ್ತೆ. ಆದಷ್ಟು ಬೇಗ ಬರಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನು ದರ್ಶನ್ ಅವರು ಒಂದು ಆರೋಪಿ ಸ್ಥಾನದಲ್ಲಿದ್ದು ಜೈಲಿಗೆ ಅಂತ ಹೇಳಿದ್ದಾರೆ. ಬಹುಶಃ ಅದೆಲ್ಲ ಅವರ ಅಭಿಮಾನಿ ಬಳಗಕ್ಕೆ ಒಂದು ನುಂಗ್ಲಾರ ತುತ್ತಾಗ್ಬಿಟ್ಟಿದೆ. ಬಹುಶಃ ಅವ್ರು ಜೈಲಿನಲ್ಲಿ ಏನು ಅನುಭವಿಸ್ತಾ ಇದ್ದಾರೋ ಅದನ್ನೇ ಇಲ್ಲಿ ಅವರ ಅಭಿಮಾನಿಗಳು ಅನುಭವಿಸ್ತಾ ಇರೋದು ನೋಡಿದರೆ ಬಹುಶಃ ದುಃಖಕರ ಸಂಗತಿ ಅನಿಸುತ್ತೆ. ಇದೇನು ಪ್ರಕರಣ ಏನಿದೆ ಅಲ್ಲ, ಅದು ಅಚಾತುರ್ಯವಾಗಿದೆಯೋ ಉದ್ದೇಶಪೂರ್ವಕವಾಗಿದೆಯೋ ಅದು ನಮಗೆ ತಿಳಿದ ಸಂಗತಿ. ಇದು ಈಗೇನು ಆಲ್ರೆಡಿ 30 ದಿವಸಗಳ ಕಾಲ ಜೈಲಿನಲ್ಲಿ ವಾಸವಿದ್ದಾರಲ್ಲ, ಅದು ಕೂಡಲೇ ತ್ವರಿತಗತಿಯಲ್ಲಿ ಆ ಪ್ರಕರಣವನ್ನು ಮುಂದುವರಿಸಿ ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಹಾಡಿ ಎಲ್ಲ ಅಭಿಮಾನಿಗಳಿಗೆ ಒಂದು ಸಂತೋಷ ಸುದ್ದಿಯನ್ನು ನೀಡಬೇಕಂತೇಳಿ. ಏನು ಅವರೇನು ಇನ್ನೂ ಕೊಲೆ ಆರೋಪಿ ಸ್ಥಾನದಲ್ಲಿದ್ದಾರೆ, ಅದನ್ನು ತ್ವರಿತಗತಿಯಾಗಿ ನ್ಯಾಯಾಲಯ ಪರಿಶೀಲನೆ ಮಾಡಿ ಒಂದು ಪ್ರಕರಣವನ್ನು ಇತ್ಯರ್ಥಕ್ಕೆ ಹಾಡಿದರೆ ಬಹುಶಃ ಕರ್ನಾಟಕಕ್ಕೂ ಒಂದು ಕಪ್ಪು ಚುಕ್ಕಿ ಕಡಿಮೆ ಆಗುತ್ತೆ, ಅವರ ಅಭಿಮಾನಿಗಳೊಳಗೂ ಒಂದು ಸಂತೋಷದ ಸಂಗತಿ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. 1 ತಿಂಗಳು ಆಯಿತು ನಮ್ಮ ಬಾಸ್ ಒಳಗಾಗಿ. ನಮ್ಮ ಹುಡುಗಿ ಸತ್ತಾಗೂ ನಾವು ಈ ಥರ ಫೀಲಿಂಗ್ಸ್ ಆಗಿದ್ದಿಲ್ಲ. ಇವಾಗ ಭಾಳ ಫೀಲಿಂಗ್ಸ್ ಆಗ್ತಾ ಇದೆ ನಮ್ಮ ಬಾಸ್ ಒಳಗಿರೋದು ನೋಡಿ. ಈಗ ಅವ್ರು ಏನಾದರೂ ಹೊರಗೆ ಬಂದರೆ ಇಡೀ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ನಡಗೋದಂತರೂ ಪಕ್ಕ. ಏನು ಬದಲಾಗಬೇಕು ಅಂತನಾ ಅಥವಾ ಏನು ಅನ್ಸುತ್ತೆ ನಿಮಗೆ, ಅದು ಮಾಡಿದಾರಾ ಇಲ್ವಾ ಏನು? ಇದೆಲ್ಲ ಬದಲಾಗ್ಬೇಕು ಸರ್. ಅವ್ರು ಅಂತ ದೊಡ್ಡ ಸೆಲೆಬ್ರಿಟಿ ಆಗಿ ಫಿಲಮ್ ಇಂಡಸ್ಟ್ರಿ ಒಳಗೆ ದೊಡ್ಡ ಸೆಲೆಬ್ರಿಟಿ ಆಗಿ ಅವ್ರನ್ನ ಈ ಥರ ಮಾಡೋದು ಸರಿ ಅನ್ನಿಸ್ತಾ ಇಲ್ಲ. ದರ್ಶನ್ ಅವರು ಏನಾದ್ರು ಬೇರೆ ಬದಲಾವಣೆ ಮಾಡ್ಕೋಬೋದು, ಏನು ಮಾಡ್ಕೋಬೋದು? ಅವ್ರು ಬೇರೆ ಬದಲಾವಣೆ ಅವ್ರು ಇರೋದೇ ಹಂಗಣ, ಅವ್ರು ಹುಟ್ಟಾಗಿದ್ದಾನ ಹಂಗೆ, ಅವ್ರು ಸಾಯೋವರೆಗೂ ಹಂಗೆ ಇರ್ಬೇಕಂತ. ಅವ್ರ ಬದಲಾವಣೆ ಏನಿಲ್ಲಣ್ಣ. ಪವಿತ್ರ ಗೌಡಣ್ಣ ಅದು ಅವರೇ ಸ್ವಂತ ಇದಣ್ಣ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಅವರೇ ಸಿಕ್ಕಾಕ್ಸಿದ್ರಲ್ಲ ಅವ್ರನ್ನೇ ಸಿಕ್ಕಾಸಿದ್ದು ಅದು ನಮಗೆ ಗೊತ್ತಿರೋಣ. ಅವ್ರು ಸ್ವಂತ ಅದು ಅವ್ರು ಏನಾದರೂ ಮಾಡ್ಕೋಬೋದು. ಬೇಸರವಾದ ಸಂಗತಿ. ನಮ್ಮ ಹುಡುಗಿ ಸತ್ತ ಕೂಡ ನಾವು ಆ ಥರ ಫೀಲಿಂಗ್ಸ್ ಆಗ್ತಿದ್ವೋ ಗೊತ್ತಿಲ್ಲ. ಅವ್ರು ಒಳಗಿರೋದು ನೋಡಿ ಭಾಳ ಫೀಲಿಂಗ್ಸ್ ಆಗೈತಣ್ಣ. ದರ್ಶನ್ ಅವ್ರ ಬಗ್ಗೆ ಏನು ಅನಿಸ್ತಿದೆ? ಒಂದು ತಿಂಗಳಾಯ್ತು ಇವಾಗ ಜೈಲು ಇದು ಮಾಡಿ, ಏನು ಅನಿಸ್ತಿದೆ? ಈಗ 1 ತಿಂಗಳು ಆಯ್ತಲ್ವಾ ಜೈಲಲ್ಲಿದ್ದು? ಅಲ್ಲಮ್ಮ, ಕೊಲೆ ಮಾಡಿದಾರೆ ಅಂತ ಒಳಗಿದ್ದಾರೆ. ಯಾರ್ದು? ಹಾ. ಈಗ ಏನು ಸಲಹೆ ಏನು ಕೊಡ್ತೀರಿ ದರ್ಶನ್ ಅವ್ರಿಗೆ? ಏನು ಬಟ್ ಅವ್ರು ಒಳಗಡೆ ಇರೋದಕ್ಕೆ ನೋವು ಆಗ್ತಿದ್ಯಾ? ಅವ್ರು ಒಳಗಡೆ ಇರೋದಕ್ಕೆ ನೋವು ಏನಾರ ಆಗ್ತಿದ್ಯಾ? ಬೇಜಾರಾಗ್ತಿದೆ? ಹಾಂ 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 ಹಾಂ. ಅದು ಆಲ್ಮೋಸ್ಟ್ 99% ಅವ್ರು ಮಾಡಿರ್ಬೋದು ಅಂಥೇಳಿ ಮೇಲ್ನೋಟಕ್ಕೆ ನಮಗೂ ಗೊತ್ತಾಗ್ತಿದೆ. ಆದರೆ ಕೊಲೆಯಾದಂಥ ವ್ಯಕ್ತಿ ತಪ್ಪು ಮಾಡಿದರೂ ಕೂಡ ಕಾನೂನು ಅನ್ನೋದು ಒಂದಿತ್ತು. ಕಾನೂನು ಪ್ರಕಾರ ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಏರ್ಬೋದಾಗಿತ್ತು, ಅಥವಾ ಕೋರ್ಟ್ಗಾದರೂ ಹೋಗಿ ಅವರ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ಕೋಬೋದಾಗಿತ್ತು. ಆ ಸಾಮಾನ್ಯ ವ್ಯಕ್ತಿನ ಕೊಲೆ ಮಾಡೋಂತಹ ಸಾಮಾನ್ಯ ವ್ಯಕ್ತಿ ದರ್ಶನ್ ಅವರಲ್ಲ. ಯಾಕಂದರೆ ಚಿತ್ರನಟರಾಗಿ ಅವ್ರಿಗೆ ಆದಂತಹ ಫ್ಯಾನ್ಸ್ ಫಾಲೋವರ್ ಇರ್ತಾರೆ. ಅವರ ನಡವಳಿಕೆಯನ್ನು ಅನುಸರಿಸಂತಹ ಫ್ಯಾನ್ಸ್ಗಳು ಕೂಡ ಇವತ್ತಿನ ನಮ್ಮ ಈ ದಿನಗಳಲ್ಲಿ ನೋಡ್ಬೋದು. ಅದಕ್ಕಾಗಿ ಸೌಮ್ಯವಾದ ವರ್ತನೆ ದರ್ಶನ್ ಅವರಲ್ಲಿ ಕಾಣಬೇಕಾಗಿತ್ತು. ಹಿಂದಿನೂ ಹಲವಾರು ಪ್ರಕರಣಗಳನ್ನು ಇಂಥವು ದರ್ಶನ್ ಅವರು ಮಾಡಿದ್ವನ್ನ ನೋಡಿದ್ವಿ ನಾವು. ಅಮ್ಮ, ದರ್ಶನ್ ಅವರು ಜೈಲು ವಾಸ ಸೇರಿ 1 ತಿಂಗಳಾಯಿತು. ಏನು ಅನ್ನಿಸ್ತಾ ಇದೆ? ಏನು ಆಗಬೇಕು ಅಂತ ನಿಮಗೆ ಹೇಳ್ತೀರಿ? ಹಾಂ, ಹೇಳಿಮ್ಮ, ಹೇಳಿ. ಏನು ಅನ್ನಿಸ್ತಿದೆ? ಏನು ಸಲಹೆ ಕೊಡ್ತೀರಿ? ಬೇಜಾರಾಗೈತಿ, ಆದ್ರೆ ಅವರು ಈ ಥರ ಮಾಡಬಾರ್ದು. ಮತ್ತೊಬ್ಬರಿಗೆ ಪ್ರೋತ್ಸಾಹ ಕೊಟ್ಟಂಗೆ. ಏನು ಬದಲಾಗ್ಬೇಕು? ಅವ್ರು ಹೆಂಗೆ ಬದಲಾಗಬೇಕಮ್ಮ? ಹಾಂ, ಈಗ ಅವರು ಜೈಲಲ್ಲಿದ್ದಾರೆ, ಸೊ ಹೆಂಗೆ ಬದಲಾಗ್ಬೋದು? ಹೊರಗೆ ಬಂದ ಮೇಲೆನಾ ಅಥವಾ ಹೆಂಗೆ ಅಂತ? ಹಾಂ. ಓ, ಸೊ ಒಳಗಡೆ ಇದ್ದಾರೆ. ಎಷ್ಟು ನೋವು ಅನಿಸ್ತಿದೆ? ಅದು ಆ ಥರ ಅಂತ ದೊಡ್ಡ ವ್ಯಕ್ತಿ ಮಾಡಬಾರ್ದಾಗಿತ್ತು, ಈ ಥರ ಮಾಡಬಾರ್ದಾಗಿತ್ತು. ತಪ್ಪ ಡಿ ಆದ್ರೇನು, ಡಿ ಗ್ಯಾಂಗ್ ಆದ್ರೇನು, ಆದರೆ ಕಾನೂನು ಪ್ರಕಾರ ಅವ್ನು ಹೋರಾಟ ಮಾಡಬೇಕು ದರ್ಶನ್. ಆದರೆ ಅವರು ಕಾನೂನು ಕೈಗೊಂಡು ತಪ್ಪು ಮಾಡ್ರ. ಅಪರಾಧಿಗನೋ ಆರೋಪಿನೋ ಇನ್ನೂ ಕನ್ಫರ್ಮ್ ಆಗಿಲ್ಲ.
ಮೀಡಿಯಾ ಹಾಗೂ ಪೊಲೀಸರು ಕೂಡ್ಕೊಂಡು ಈ ಕೆಲಸ ಮಾಡಬೇಕು. ಅಲ್ಲ ನಿಮಗೆ ಅಪರಾಧಿ ಯಾರು? ನಿಮ್ಗೇನು ಅನಿಸುತ್ತೆ 20 ದಿನ ಒಳಗೆ? ಹೌದು, 20 ದಿವಸ ಆಯ್ತು. ಕಾನೂನು ಏನು ಹೇಳುತ್ತೆ ಅದಕ್ಕೆ. ಕಾನೂನು ಮುಂದೆ ಯಾರು ದೊಡ್ಡವರು.